ಯೇಸು ಸ್ವಾಮಿಯ ಪ್ರಥಮ ಅದ್ಭುತ, ನೀರನ್ನು ದ್ರಾಕ್ಷಾರಸವನ್ನಾಗಿ ಮಾಡಿ ಮದುವೆ ಮನೆಯ ಜನರ ಕೊರತೆ ನೀಗಿಸಿದರು. ಎರಡನೇದಾಗಿ 5,000 ಜನಕ್ಕೆ 5 ರೊಟ್ಟಿ 2 ಮೀನನ್ನು ಹಂಚಿ ತನ್ನ ದೊಡ್ಡ ಅದ್ಭುತ ತೋರಿಸಿದರು. ಮೂರನೇದಾಗಿ ಪಾರ್ಶ್ವವಾಯು ರೋಗಿಯನ್ನು ಗುಣಪಡಿಸಿದರು. ನಂತರ ಮುಂದುವರಿದು ಅವರು ದಂಡು ದೆವ್ವ ಹಿಡಿದಿರತಕ್ಕ ವ್ಯಕ್ತಿಯ ಬಳಿಗೆ ತಾನೇ ಬಂದು ಅವನನ್ನು ಸಹ ಗುಣಪಡಿಸಿದರು. ಅವನಲ್ಲಿದ್ದಂಥ ದೆವ್ವಗಳನ್ನು ಓಡಿಸಿದರು. ಹಾಗೆಯೇ ಒಬ್ಬ ಕುಷ್ಠರೋಗಿಯ ಬಳಿಗೆ ಬಂದು ಅವನನ್ನು ಕೂಡ ಗುಣಪಡಿಸಿದರು. ಹೀಗೇನೆ ಪ್ರಿಯರೇ, ಇಂದಿಗೂ ಕೂಡ ಯೇಸು ಸ್ವಾಮಿ ನಮ್ಮಲ್ಲಿ ಇರತಕ್ಕಂಥ ಎಲ್ಲ ರೋಗ ಬಂಧನಗಳನ್ನು ಬಿಡಿಸುವುದಕ್ಕೆ ಶಕ್ತನಾಗಿದ್ದಾನೆ. ನಾವು ಆತನನ್ನು ಪ್ರಾರ್ಥಿಸದೆ ಆದರೆ ಎಲ್ಲ ಮಾಟ ಮಂತ್ರಗಳ ಶಕ್ತಿಗಳು, ದುಷ್ಟ ಶಕ್ತಿಗಳು, ದುರಾತ್ಮನ ಶಕ್ತಿಗಳಿಂದ ಬಂಧಿತರಾಗಿರ್ತಕ್ಕಂಥ ನಮ್ಮನ್ನು ಬಿಡುಗಡೆ ಕೊಡಲು ಯೇಸು ಸದಾ ನಮ್ಮ ಜೊತೆಗಿದ್ದಾರೆ. ಈ ಒಂದು ವಿಡಿಯೋ ಇಷ್ಟವಾಗಿದ್ದರೆ ಲೈಕ್, ಕಮೆಂಟನ್ನು ಕೊಡೋದರ ಮೂಲಕ ದೇವರ ನಾಮ ಮಹಿಮೆಪಡಿಸಿ. ಆಮೇನ್. ಇನ್ನೂ ಹೆಚ್ಚಾದ ಅದ್ಭುತಗಳನ್ನು, ಯೇಸು ಸ್ವಾಮಿಯ ಒಂದು ಮಹತ್ವಗಳನ್ನು ನೋಡಬೇಕಾದರೆ ಬೈಬಲನ್ನು ಪ್ರತಿಯೊಬ್ಬರು ಓದಿರಿ. ದೇವರು ನಿಮ್ಮನ್ನೆಲ್ಲ ಯೇಸು ಸ್ವಾಮಿಯ ನಾಮದ ಮೂಲಕ ಆಶೀರ್ವದಿಸಲಿ, ಕೃಪೆಯಿಂದ ನಡೆಸಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್